ಕಮಿಟ್ಮೆಂಟ್ಗೆ ದೇವರು ಯಾವತ್ತೂ ಒಲಿಯುವುದಿಲ್ಲ. ನಿಮ್ಮ ಭಕ್ತಿ ಇದ್ದರೆ, ನಿಮ್ಮಲ್ಲಿ ದುಃಖ ಸರಿದ್ರೆ ದೇವರು ಒಲಿದೇ ಒಲಿತಾನೆ. ಯಾಕಂದ್ರೆ ಇಲ್ಲಿ ಬಂದು ಕೈ ಮುಗಿರಿ, ಕೆಲಸ ಆದರೆ ಇನ್ನೊಮ್ಮೆ ಬಂದು ಅಜ್ಜನಿಗೊಂದು ಟ್ಯಾಂಕ್ಸ್ ಹೇಳುವ ಅಷ್ಟೇ ಹೇಳೋದು. ಯಾಕಂದ್ರೆ ಕೊರಗಜ್ಜನಿಗೆ ಯಾವ ಹರಕೆಗೆ ಒಲಿಯುವ ಶಕ್ತಿ ಅಲ್ಲ. ಜೀವನದಲ್ಲಿ ಕೆಳಗೆ ಬೀಳ್ಬೇಕು ಅಂದ್ರೆ ಬೇಗ ಬೀಳ್ಬೋದಂತೆ, ಹತ್ತೋದೇ ಕಷ್ಟ. ರಿಟರ್ನ್ ಬರ್ತಾ ಸಡನ್ ಒಂದು ಪ್ಲಾನ್ ಆಗುತ್ತೆ. ನೆಕ್ಸ್ಟ್ ಡೇನೇ ಇಲ್ಲಿಂದ ಒಂದು 300 ಕಿಲೋಮೀಟರ್ ದೂರ ಇರೋ ಒಂದು ಪ್ಲೇಸಿಗೆ ವಿಸಿಟ್ ಮಾಡೋಣ ಅಂತ. ಅದಕ್ಕೆ ಹೇಳೋದು, ತಿಂದು ಹೊಟ್ಟೆ ಮಾಡೋದಲ್ಲ, ಅದನ್ನು ಕರೆಸ್ಬೇಕು ಅಂತ. ದೇವಿಯ ದರ್ಶನ ಮಾಡಿ ಅನ್ನಪ್ರಸಾದವನ್ನು ಊಟ ಮಾಡಿ ನಂತರ ನಾವು ಹೊರಟಿದ್ದೆ ಮಂಗಳೂರು ಕಡೆಗೆ. ಎಲ್ಲ ಶಿವಗಣಗಳು ತುಳುನಾಡಿನ ಸೃಷ್ಟಿಕರ್ತ ಪೆರ್ಮನ ಮೂಲ ಮಣ್ಣಿಗೆ ಬಂದು ಈ ತುಳುನಾಡಲ್ಲಿ ಅಲ್ಲಲ್ಲಿ ನೆಲೆ ನಿಂತಿರುವಂಥದ್ದು. ಭಕ್ತರು ಬರುವಾಗಲೇ ಖರ್ಚು ಮಾಡಿಕೊಂಡು ಬರ್ತಾರೆ. ನಮಗೆ ಕೇಳಬೇಕು, ನೀವು ಫಸ್ಟ್ ಟೈಮ್ ಬಂದ? ಅದೇ ಕೊರಗಜ್ಜನಿಗೆ ಗೊತ್ತಿರುತ್ತೆ ಅವ್ರು ಫಸ್ಟ್ ಟೈಮ್ ಬಂದವರು, ಮೊದಲು ಬಂದವರು, ಎಲ್ಲಿಂದ ಬಂದವರು, ಹೇಗೆ ಬಂದವರು, ಅವರ ಲೈಫಲ್ಲಿ ಏನೆಲ್ಲ ಆಗಿದೆ ಅವ್ರು ಹೇಳ್ಬೇಕಂತಿಲ್ಲ. ಬಾಯ್ ಬಿಟ್ರು ಅಜ್ಜನ ಎದುರು ನಿಂತ್ರೆ ಸಾಕು. ಅದಕ್ಕೆ ಅವರನ್ನು ಕಲಿಯುಗದ ಕಾರಣಿಕ ದೈವ ಅಂತಿದ್ರು. ಶಕ್ತಿ, ನಂಬಿಕೆ, ನ್ಯಾಯದ ಪ್ರತೀಕ ಕೊರಗಜ್ಜ.